ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನೆಲ್ಲಿಕಾಯಲ್ಲಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಫಸ್ಟು ಹಬೆಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಸ್ವಲ್ಪನೇ ನೆಲ್ಲಿಕಾಯಿ ಇರೋದು, ಅದರಲ್ಲಿ ನಿಮಗೆ ತೋರಿಸೋಣ ಅಂತ. ಇದು ತುಂಬಾ ನನ್ನ ಫೇವ್ರೇಟು. ಇದರಲ್ಲಿ ನಾನು ಸಾಸಿವೆ, ಮೆಂತ್ಯಕಾಳು, ಜೀರಿಗೆ, ಸೋಂಪು ಇಷ್ಟು 4 ಇಂಗ್ರೀಡಿಯೆಂಟ್ಸಲ್ಲಿ ನಾನು ಮಾಡ್ತಾ ಇರೋದು. ತುಂಬಾ ಈಸಿ ಪ್ರೊಸೆಸ್ಸು ಮತ್ತು ತುಂಬಾ ರುಚಿಯಾಗಿ ಇರುತ್ತೆ. ಇದನ್ನು ಒಂದು 5 ಮಿನಿಟ್ಸು ಸ್ಟೀಮ್ ಮಾಡಿದ್ಮೇಲೆ ಎತ್ತಿಟ್ಕೊಬೇಕಾಗುತ್ತೆ. ಇವಾಗ ನಾನು ಏನೇನು ಹಾಕ್ಕೊಂಡು ಅದನ್ನು ಹುರ್ಕೊಂಡಿರ್ತೀನಲ್ಲ, ಸಾಸಿವೆ, ಮೆಂತ್ಯ, ಸೋಂಪು, ಜೀರಿಗೆ ಇಷ್ಟನ್ನು ನಾನು ಕುಟ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕಾಗತ್ತೆ, ಯಾಕಂದರೆ ಇದು ಉಪ್ಪಿನಕಾಯಿ. ಎಣ್ಣೆ ಇದ್ರೇ, ಎಣ್ಣೆ ಉಪ್ಪು ಕರೆಕ್ಟಾಗಿದ್ರೇ ಅದು ಏನೂ ಆಗ್ದಲೇ ಇರುತ್ತೆ. ಮತ್ತು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಸ್ವಲ್ಪ ಬಿಸಿ ಆದಮೇಲೆ ನಾವು ಸಾಸಿವೆನ ಅರಿಶಿಣನ ಹಾಕಬೇಕಾಗುತ್ತೆ. ಜಾಸ್ತಿ ಬಿಸಿ ಆಗಿದಾಗ ಹಾಕಿದ್ರೆ ಅದೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್, ಅದಿಲ್ಲ ಅಂದರೆ ನಾರ್ಮಲ್ ಇರುತ್ತಲ್ಲ ಅದನ್ನೇ ಹಾಕಿ, ಮತ್ತು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದರೆ ಇದು ಉಪ್ಪಿನಕಾಯಿ ಮತ್ತು ಅದು ಕೆಟ್ಟು ಹೋಗಲ್ಲ, ಆ ಥರ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ ಉಪ್ಪು. ಇದನ್ನು ಸ್ವಲ್ಪ ಬೇಯಿಸಬೇಕಾಗುತ್ತೆ ನೆಲ್ಲಿಕಾಯಿನ. ಅದಕ್ಕೋಸ್ಕರ ಇದ್ರ ಮೇಲೆ ಸ್ವಲ್ಪ ನೀರಿನ ಅಂಶ ಇಲ್ದಿದ್ದಂಗೆಲ್ಲ ತೆಗೆದು ಹಾಕಬೇಕಾಗುತ್ತೆ. ಇದು ಒಂದು 2 ದಿನವೇ ಖಾಲಿ ಮಾಡೋದ್ರಿಂದ ಸ್ವಲ್ಪ ನೀರಿನ ಅಂಶ ಇತ್ತು, ಹಾಗೆಯೇ ನಾನು ಹಾಕಿದ್ದೀನಿ. ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಯಾಕಂತಂದರೆ ಪಿತ್ತ ಮತ್ತು ಸ್ಮೋಕ್ ಮಾಡೋರಿಗೆ ಮತ್ತು ಸ್ಕಿನ್ನಿಗೆಲ್ಲ ಒಳ್ಳೆಯದಾಗುತ್ತೆ. ಏನು ನಾವು ಅಷ್ಟೊಂದು ಕೆಮಿಕಲ್ಸ್, ಹಿಂಗು ಅದು ಇದು ಏನೂ ಯೂಸ್ ಮಾಡೋಲ್ಲ. ಲಾಸ್ಟಲ್ಲಿ ಈ ಥರ ಆದಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಉಪ್ಪಿನಕಾಯಿ ರೆಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್, ಶೇರ್, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.